ಇನ್ನು ಕರಾವಳಿ ಸಿನಿಮಾ ಅದರ ಕಾಂಟ್ರವರ್ಸಿ ಏನಿದೆಯಲ್ಲ ಇದು ಮುಂದುವರಿತಾನೇ ಇದೆ. ಇವತ್ತು ಚಿತ್ರದ ಟ್ರೈಲರ್ಗಳು ಸದ್ದು ಮಾಡಬೇಕಿತ್ತು, ಆದರೆ ಕಾಂಟ್ರವರ್ಸಿಯಲ್ಲಿದೆ. ಈ ಟ್ರೈಲರ್ ಲಾಂಚ್ ವೇಳೆ ನಡೆದಂತ ಗಲಾಟೆಗೆ ಸಂಬಂಧಪಟ್ಟಂತೆ ಚಿತ್ರದ ಕಾರ್ಯಕಾರಿ ನಿರ್ಮಾಪಕ ಅಂಕಿತ್ ಅವರು ಉಪಾರ್ಪೇಟೆಯ ಪೊಲೀಸ್ ಠಾಣೆಗೆ ಒಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಎಫ್ಐಆರ್ ಕೂಡ ದಾಖಲಾಗಿದೆ. ಇತ್ತೀಚೆಗಷ್ಟೇ ನಡೆದಂತ ಘಟನೆಯ ನಂತರದಲ್ಲಿ ಪ್ರಜ್ವಲ್ ದೇವರಾಜ್ ಅವರ ಬಾಕಿ ಹಣವನ್ನ ಕೂಡ ನಾವು ಕೊಟ್ಟಿದ್ದೇವೆ ಅಂತ ಚಿತ್ರತಂಡ ಒಂದು ಪ್ರಕಟಣೆಯನ್ನ ಕೂಡ ಹೊರಡಿಸಿಬಿಟ್ಟಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಈಗ ಪ್ರಜ್ವಲ್ ದೇವರಾಜ್ ಅವರ ಪರವಾಗಿ ನಟಿ ಮೇಘನಾ ಅವರು ಒಂದು ರಿಯಾಕ್ಷನ್ ಅನ್ನ ಕೊಟ್ಟಿದ್ದಾರೆ. ಅದು ನೋಡ್ಬರೋಣ. ಪ್ರಜ್ವಲ್ ಜಸ್ಟ್ ಪರ್ಸ್ನಲಿ ಅಲ್ಲ, ಪ್ರೊಫೆಷ್ನಲಿ ನಾನು ಪ್ರಜ್ವಲ್ ಅವ್ರ ಜೊತೆ 2 ಸಿನಿಮಾ ಮಾಡಿದ್ದೀನಿ. ಸೊ ಆ 2 ಸಿನಿಮಾಲು ನಾನು ನೋಡಿದ್ ಒಂದೇ, ಹಿಸ್ ಡೆಡಿಕೇಶನ್, ಹಿಸ್ ಡಿಸಿಪ್ಲಿನ್ ಆ್ಯಂಡ್ ಹಿಸ್ ಕಮಿಟ್ಮೆಂಟ್ ಟು ದಟ್ ಫಿಲ್ಮ್. ಪ್ರತಿ ಸತಿ ಅವರು ನನ್ನ ಹತ್ರ ಅವರ ಸಿನಿಮಾ ಜರ್ನಿ ಬಗ್ಗೆ ಮಾತಾಡಬೇಕಾದ್ರೆ ಅಥವಾ ಯಾವುದೇ ಒಂದು ಪರ್ಟಿಕ್ಯುಲರ್ ಸಿನಿಮಾ ಬಗ್ಗೆ ಮಾತಾಡಬೇಕಾದ್ರೆ ಪ್ರತಿ ಸಿನಿಮಾಕ್ಕೂ ಅವರು ಅಷ್ಟೇ ಪ್ರೊಫೆಷ್ನಲ್ ಆಗಿ ಅಷ್ಟೇ ಪ್ರೀತಿಯಿಂದ ಒಂದು ಸಿನಿಮಾ ಬಗ್ಗೆ ಮಾತಾಡಿದ್ದಾರೆ. ಅಷ್ಟೇ ಅಲ್ಲದೆ ಹಿ ಕಮ್ಸ್ ಫ್ರಮ್ ಅ ಫಿಲ್ಮ್ ಫ್ಯಾಮಿಲಿ. ಸೊ ಒಂದು ಸಿನಿಮಾ ಕುಟುಂಬದಿಂದ ಬಂದಾಗ ಸಿನಿಮಾ ರಂಗದಲ್ಲಿ ಆಗುವಂತ ಎಲ್ಲ ಕಷ್ಟಗಳನ್ನ ಅವರು ಬಹಳ ಹತ್ತಿರದಿಂದ ನೋಡಿದ್ದಾರೆ. ಹಿ ಹಿಮ್ಸೆಲ್ಫ್ ಇಸ್ ಅ ಪ್ರೊಡ್ಯೂಸರ್. ಸೊ ಅಂತ ವ್ಯಕ್ತಿ ಬಗ್ಗೆ ಕೆಲವು ಮಾತುಗಳು ನಾವು ಕೇಳ್ಪಟ್ಟಾಗ ತುಂಬಾ ಬೇಜಾರಾಗುತ್ತೆ. ಈ ಚಿತ್ರದ ಟ್ರೈಲರ್ ಸರ್ ಇವತ್ತು ನಾನು ಹ್ಯಾಶ್ಟ್ಯಾಗ್ ಚೆಕ್ ಮಾಡ್ತಿದ್ದೆ, ಟ್ರೆಂಡಿಂಗ್ ಅಲ್ಲಿ ಇತ್ತು. ಅಂದ್ರೆ ಒಂದು ಕಡೆ ಒಬ್ಬ ನಟ 3 ವರ್ಷ ಒಂದು ಸಿನಿಮಾಕ್ಕೋಸ್ಕರ ಟೈಮ್ ಕೊಡ್ತಾನೆ, ಅನೇಕ ಪರಿಶ್ರಮ ಹಾಕಿರ್ತಾನೆ, ಆದ್ರೆ ಅವನದ್ದೇ ಧ್ವನಿ ಇಲ್ಲದಾಗ ಒಂದು ರೀತಿ ಅಸಮಾಧಾನ ಬರೋದು ಒಂದು ಕಡೆ ಅನ್ನೋದು ಒಂದು ವಾದ. ಮತ್ತೊಂದು ಕಡೆ ನಿರ್ದೇಶಕ ಅಂತಂದ್ರೆ ಚಿತ್ರದ ಕ್ಯಾಪ್ಟನ್, ಆತನ ಪರಿಕಲ್ಪನೆ ಬೇರೆ ಇರುತ್ತೆ, ಆ ಚಿತ್ರಕ್ಕೆ ಜೀವ ತುಂಬಬೇಕು ಅಂತ. ಬಟ್ ಅದರ ನಡುವೆ ಆಗಿರುವಂತ ಒಂದಿಷ್ಟು ವಿಚಾರದಲ್ಲಿ ಇವತ್ತು ಕನ್ನಡ ಚಿತ್ರರಂಗ ಥಿಯೇಟ್ರಿಗೆ ಬರ್ತಿಲ್ಲ, ಜನ ಬರ್ತಿಲ್ಲ ಅನ್ನೋ ಸಂದರ್ಭದಲ್ಲಿ ಈ ಕಾಂಟ್ರವರ್ಸಿ ಬಂದ ನಾವು ಹೆಂಗ್ ನೋಡ್ಬೋದು ಅಂತ ಸರ್? ಈಗ ಅವ್ರು ಮೇಘನಾ ರಾಜ್ ಮಾತಾಡ್ತಿರೋದ್ರಿಂದಲೇ ಶುರು ಮಾಡೋಣ. ಈಗ ಸಿನಿಮಾ ಕುಟುಂಬದಿಂದ ಬಂದವರು, ಸಿನಿಮಾ ಬಗ್ಗೆ ನನಗೆ ಗೊತ್ತಿದೆ. ಇನ್ನೊಬ್ರು ಏನು ವಿದೇಶಿ ಕುಟುಂಬದವರು ಅಥವಾ ಬೇರೆ ಕೃಷಿಕರವರು, ಅವರು ಸಿನಿಮಾದವರಲ್ವಾ? ಅವ್ರು ಸಿನಿಮಾ ಮಾಡದೇ ಇದ್ರೆ ಇವ್ರೇನು ಸಿನಿಮಾದೊಳಗಡೆ ಹೋಗೋ ಸಾಧ್ಯ? ಮೊದಲಿಗೆ ಒಬ್ಬ ನಿರ್ಮಾಪಕ ಹಣ ಹಾಕಿರ್ತಾನೆ, ಆ ಸಿನಿಮಾ ಬಗ್ಗೆ ಮಾತ್ರ ಮಾತಾಡಬೇಕು. ವೈಯಕ್ತಿಕ ವಿಚಾರಗಳು ಬಂದಾಗ ನೀವು ಬ್ಯಾಟ್ ಬೀಸೋದೇನೇ ಇದ್ರು ಅವ್ರು ಏನು ಪನ್ನಗಾಭರಣ ಬರ್ತಾರಂತೆ, ಮೇಘನಾ ರಾಜ್ ಬರ್ತಾರಂತೆ, ಎಲ್ಲವೂ ಕೂಡ ಒಂದು ಸಿನಿಮಾವಾಗೇ ನೋಡಬೇಕು. ವೈಯಕ್ತಿಕ ಉದ್ದೇಶಕ್ಕೆ ಅವ್ರು ಮಾಡಿದ್ದಿದ್ರೆ ಅವರಿಬ್ಬರು ವಿಚಾರದಲ್ಲಿ ಮಾತಾಡಿದಾಗ ಅವರಿಬ್ಬರು ಕೂತ್ಕೊಂಡು ಬಗೆಹರಿಸಬೇಕಾಗತ್ತೆ. ಏನು ಈ ಸಿನಿಮಾದಲ್ಲಿ ನಡೆದಿದೆ, ನೀವು ಹೇಳ್ತಿರೋದು ಹಿಂದಿನ ಸಿನಿಮಾ, ಮನಸ್ಥಿತಿ ಬದಲಾಗಿರ್ಬಹುದು, ಪರಿಸ್ಥಿತಿ ಬೇರೆ ಇರಬಹುದು. ನೀವು ಕೂತ್ಕೊಂಡು ಮಾತಾಡುವಷ್ಟು ನೈತಿಕತೆ ಅದರಲ್ಲಿ ಇಲ್ಲ. ನೀವು ಬ್ಯಾಟ್ ಬೀಸಬೇಕು ಅಂತ ಬಂದು ನಿಂತ್ಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಏನೋ ಬಿಟ್ಟ ತಕ್ಷಣಕ್ಕೆ ಈ ಕೇಸು ಸಾಲ್ವ್ ಆಗೋಂಗಿದ್ದಿದ್ರೆ ಇಷ್ಟೊತ್ತಿಗೆ ಸುದೀಪ್ ಕೂತ್ಕೊಂಡು ಮಾತಾಡ್ಬೋದಿತ್ತು, ಯಶ್ ಕೂತ್ಕೊಂಡು ಮಾತಾಡ್ಬೋದಿತ್ತು, ಶಿವಣ್ಣ ಕೂತ್ಕೊಂಡು ಮಾತಾಡ್ಬೋದಾಗಿತ್ತು. ಆದ್ರೆ ಅವ್ರು ಯಾರಿಗೂ ಇಲ್ಲದೆ ಇರೋದು ನಿಮ್ಮ ಸ್ನೇಹಿತರ ಪರವಾಗಿ ನೀವು ಬಂದು ಬ್ಯಾಟ್ ಇದ್ರಿ. ಆದ್ರೆ ಸಿನಿಮಾ ಕುಟುಂಬ ಅಂತ ಮಾತ್ರ ಮಾತಾಡಕ್ ಹೋಗ್ಬಿಡಿ. ಇವರು ಸಿನಿಮಾ ಕುಟುಂಬದಿಂದ ಹೊರತಲ್ಲ. ಹಂಗ ನೋಡಿದ್ರೆ ಕರಾವಳಿ ಸಿನಿಮಾ ಕುಟುಂಬದಲ್ಲಿ ಇವರು ಇದ್ದವರು, ನೀವ್ಯಾರು ಅಲ್ಲ. ಕರಾವಳಿ ಸಿನಿಮಾ ಕುಟುಂಬದವರು ಅಂತ ಬಂದ್ರೆ ಕರಾವಳಿ ಸಿನಿಮಾ ಏನ್ ಮಾಡಿದಾರೋ ನಿರ್ಮಾಪಕ, ನಿರ್ದೇಶಕ, ನಟ ಅವ್ರು ಕೂತ್ಕೊಂಡು ಮಾತಾಡಬೇಕು, ನಾಯಕಿ ನಟಿ ಕೂತ್ಕೊಂಡು ಮಾತಾಡ್ಬೋದು. ಅವರಿಗೆ ಸಿನಿಮಾ ಹೆಂಗ್ ಬಂತು, ಹೆಂಗ್ ಶುರುವಾಯಿತು, ಎಲ್ಲಿಂದ ಏನೇನು ಹಂತಕ್ಕೆ ಬಂದಿದೆ ಅನ್ನುವಂಥದ್ದು ಆ ಸಿನಿಮಾ ಕುಟುಂಬಕ್ಕೆ ಮಾತ್ರ ಗೊತ್ತಿದೆ. ನಿರ್ಮಾಪಕ ಹಣ ಕೊಟ್ಟಿರ್ತಾನೆ, ನಿರ್ದೇಶಕ ಸಿನಿಮಾ ಮಾಡಿರ್ತಾನೆ, ನಟ ನಟಿಸಿರ್ತಾನೆ. ಹೌದು, ಈ ಆಯಾಮದಲ್ಲೇ ನೋಡಬೇಕು. ಅದನ್ನ ಬಿಟ್ಟು ಸಿನಿಮಾದಲ್ಲಿ ಆ ಕರಾವಳಿಗೆ ಒಗ್ಗುವಂತೆ ಅವರ ಧ್ವನಿ ಮಾರ್ಪಡಿಸುವಂತ ಕೆಲಸಕ್ಕೆ ಪ್ರಜ್ವಲ್ ಕೈ ಹಾಕಿದ್ರ, ದೇಹ ದಾರ್ಢ್ಯತೆ ವಿಚಾರದಲ್ಲಿ 6 ಪ್ಯಾಕ್ ಏನೋ ಮಾಡಬೇಕಾಗಿತ್ತಂತೆ. 6 ಪ್ಯಾಕ್ ಮಾರ್ಪಡಿಸ್ಕೊಂಡ ನಂತರದಲ್ಲಿ ಆ ಸಿನಿಮಾದಲ್ಲಿ ಏನೋ ತೋರಿಸ್ಕೊಳ್ಳೋದಿರುತ್ತೆ. ನಿರ್ದೇಶಕನ ಕನಸು, ನಿರ್ಮಾಪಕನ ಬಂಡವಾಳ, ಸಿನಿಮಾ ನಟನ ನಟನೆ, ಇವೆಲ್ಲವೂ ಕೂಡ್ಕೊಂಡಾಗ ಒಂದು ಸಿನಿಮಾ ಈಚೆ ಬರುತ್ತೆ. ನೀವು ಅಲ್ಲಿ ಸರಿಯಾದ ಡೆಡಿಕೇಶನ್ ಕೊಡದೆ ಮಾತಿಗೆ ತಪ್ಪಿದ್ದಲ್ಲಿ ಅವರೇ ಹೇಳುವಂತೆ ಚಿಕ್ಕಪೇಟೆ ಉಪ್ಪಾರಪೇಟೆ ಪೊಲೀಸ್ ಸ್ಟೇಷನ್ ಅಲ್ಲಿ ಅವ್ರು ನೀಟಾಗಿ ಅದನ್ನ ಮೆನ್ಷನ್ ಮಾಡ್ದಂಗೂ ಇದ್ದಾರೆ. ಚಿತ್ರತಂಡ ಬೇರೆ ರೀತಿಯ ಹೆಸರಿಗೋಸ್ಕರ ಪ್ರಯತ್ನ ಪಡ್ತಾ ಇದ್ದಿದ್ರೆ ಅದೊಂದು ಲೆಕ್ಕಾಚಾರ ಆಗುತ್ತೆ. ಆದರೆ ನಿಮ್ಮ ಧ್ವನಿ ಬದಲಾಯಿಸ್ತಾ ಇದ್ರು ಅನ್ನುವಂಥದ್ದು ಕನ್ಫರ್ಮೇಶನ್ ನಿಮಗೆ ಇತ್ತಂತೆ. ಇಲ್ಲ ಅಂತಂದ್ರೆ ನೀವು ಬಂದು ಬಿಡಬೇಕು. ಸಿನಿಮಾ ನಿಮ್ಮದು, ನಿಮ್ಮ ನೇತೃತ್ವದಲ್ಲಿ ನಿರ್ದೇಶಕ ಏನೇ ಸಿನಿಮಾ ಮಾಡಿದ್ರು ಕೂಡ ನಾಯಕ ನಟನ ಪ್ರಜ್ವಲ್ ದೇವರಾಜ್ ನಟನೆಯ ಕರಾವಳಿ ಸಿನಿಮಾ ಅಂತಾನೆ ಬರೋದು. ನಿರ್ದೇಶನ ಅಂತ ಇವ್ರದ್ದು ಬರ್ಬೋದು, ನಿರ್ಮಾಣ ಅಂತ ಇವ್ರದ್ದು ಬರ್ಬೋದು. ಪ್ರಜ್ವಲ್ ದೇವರಾಜ್ ನಟನೆ ಇತ್ತೀಚಿನ ಸಿನಿಮಾಗಳು ಅಂತ ಬಂದ್ರೆ ಕರಾವಳಿ ಅಂತ ಬರುತ್ತೆ. ಹೌದು. ಸೊ ಕರಾವಳಿ ಸಿನಿಮಾಗೆ ನೀವು, ನಿಮ್ಮ ಕೂಸಿಗೆ ನೀವು ಏನು ಕೊಡುಗೆ ಕೊಡ್ತಾ ಇದ್ದೀರಿ, ನೀವೇನು ಮಾಡ್ತಾ ಇದ್ದೀರಿ, ಆ ಸಿನಿಮಾ ಬೆಳೆಯೋದಕ್ಕೆ ಅಂದ್ರೆ ಆ ಕೂಸು ಬೆಳೆಯೋದಕ್ಕೆ ನಿಮ್ಮದು ಏನು ಪೋಷಣೆ ಇದೆ? ಹೌದು. ಸೊ ಇದನ್ನೆಲ್ಲ ನೋಡಬೇಕು. ಪ್ರಜ್ವಲ್ ಕೂತ್ಕೊಂಡು ಎಲ್ಲೋ ಟ್ರೈಲರ್ ಬಿಡುಗಡೆಯ ದಿನ ಬಂದ್ಬಿಟ್ಟು ತನ್ನ ಆಪ್ತರನ್ನ ಕಳಿಸಿ ಗಲಾಟೆ ಮಾಡಿಸಿದ್ರು ಅಂತ ಏನು ಹೇಳ್ತಾ ಇದ್ದಾರಲ್ಲ, ನಿಜಕ್ಕೂ ಆ ಕೃತ್ಯ ಮಾಡಿದ್ರೆ ಸಿನಿಮಾದಲ್ಲಿ ಇರೋದಕ್ಕೆ ನಾಲಾಯಕ ಅಂತ ಹೇಳ್ತೀನಿ ನಾನು. ಹೌದು.
ಒಂದು ಇಡೀ ಸಿನಿಮಾ ಹೆಂಗೆ ಬಂದಿರುತ್ತೆ ಅನ್ನುವಂಥದ್ದು ಗೊತ್ತಿದ್ದು, ಇವ್ರ ತಂದೆ ಕೂಡ ಸಿನಿಮಾ ನಟರಾಗಿದ್ದು ಕೂಡ ಒಂದು ಸಿನಿಮಾದ ಪ್ರೆಸ್ ಮೀಟಲ್ಲಿ ಮೊದಲಿಗೆ ಈ ಸಿನಿಮಾ ಪ್ರೆಸ್ ಮೀಟ್ ಮಾಡಬೇಕಾದ್ರೆ ಆ ನಿರ್ದೇಶಕ ಕೂಡ ಒಂದು ಸಣ್ಣ ಅರಿವು ಇಟ್ಕೋಬೇಕಾಗಿತ್ತು. ಪ್ರಚಾರ ಆದ್ರೆ ಆಗ್ಲಿ ಅಂತ ಮೋಸ್ಟ್ಲಿ ಎಳಸಿದ್ದಂಗಿದೆ ಅವೆಲ್ಲ. ಇಡೀ ತಂಡದ ಮೇಲ್ಗಡೆ ನನಗೆ ಅನುಮಾನ ಬರ್ತಾ ಇದೆ. ಇವರೆಲ್ಲ ಹೇಸಿಗೆ ಪ್ರಯತ್ನ ಮಾಡ್ಕೋತಾ ಇದ್ದಾರೆ, ಇಡೀ ಕನ್ನಡ ಚಿತ್ರರಂಗಕ್ಕೆ ಕಳಂಕ ತರೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಈ ಮಾಡಬೇಕು. ಕರಾವಳಿ ಚಿತ್ರ ಸಿನಿಮಾ ನಿರ್ದೇಶಕ ಏನಿದ್ದಾರೆ ಅವರ ನಿರ್ಮಾಣ ನಿರ್ದೇಶನ ಎರಡೂ ಒಂದೇ ಹ್ಯಾಂಡ್. ಅದು ಅವರು ಮೊದಲಿಗೆನೆ ಈ ರೀತಿಯ ನಾಯಕ ನಟನಿಗೆ ಗುರುತಿಸೋ ಪ್ರಯತ್ನನೋ ಅಥವಾ ಹೇಳೋ ಪ್ರಯತ್ನನೋ ಏನೋ ಅದನ್ನ ಮಾಡ್ಬೇಕು. ಕಾಂಟ್ರವರ್ಸಿ ಆದ ನಂತರದಲ್ಲಿ ಇಲ್ಲೆಲ್ಲ ಬಂದು ಕೂತ್ಕೊಂಡು ಇವತ್ತು ಕಂಪ್ಲೇಂಟ್ ಆಗ್ತಾ ಇದೆ. ಅವತ್ತು ಪ್ರಜ್ವಲ್ ಗಲಾಟೆ ಮಾಡಿರುವಂಥದ್ದು, ಪ್ರಜ್ವಲ್ ಕಡೆಯವ್ರು ಬಂದು ಗಲಾಟೆ ಮಾಡಿದ್ರು ಅಂತ. ಕರಾವಳಿ ನಮಗೇನನ್ಸುತ್ತೆ ಅಂತಂದರೆ, ಒಂದು ಸಿನಿಮಾವನ್ನು ಈ ಮಟ್ಟಕ್ಕೆ ಮಾಡಿಕೊಂಡು ಇನ್ನು ಆ ಸಿನಿಮಾದಲ್ಲಿ ಏನಾದ್ರು ಬೆಳೆಕಾಳು ಇಲ್ಲ ಅಂತಂದ್ರೆ ಅದು ಒಂದು ದಿನಕ್ಕೆ ಮುಟ್ಟೋಗುತ್ತೆ. ಈಗ ಏನು ಕಾಂಟ್ರವರ್ಸಿ ಮಾಡ್ಕೊಂಡಿದ್ದಾವಲ್ಲ ಇವು, ಒಂದು ವಾರದಿಂದ ನಡೀತಾ ಇದೆ. ಇಷ್ಟು ದಿನ ಆದರೂ ಕೆಲವು ಸಿನಿಮಾಗಳು ಓಡೋದಿಲ್ಲ. ಈ ವಾರದ ಗಟ್ಟಲೆ ಸಿನಿಮಾ ಓಡದೇ ಇರೋ ಪರಿಸ್ಥಿತಿಯಲ್ಲಿ ನೀವು 50ನೇ ದಿನ 100ನೇ ದಿನ ಅದು ಬೇರೆ ಆಗೋಯ್ತು. ಈಗ ಒಂದು ವಾರ ಸಿನಿಮಾ ಇತ್ತ, ಅದು ಸಿನಿಮಾ ಹಿಟ್ ಸಿನಿಮಾ, ಅದಕ್ಕೊಂದು ಸಕ್ಸಸ್ ಮೀಟು ಇನ್ನೊಂದು ಮತ್ತೊಂದು ಮಾಡೋ ದಿನದಲ್ಲಿ ಇವರು ವಾರಗಟ್ಲೆ ಇವ್ರು ಕಾಂಟ್ರವರ್ಸಿ ಮಾಡ್ಕೊಂಡು ಕೂತ್ಕೊಂಡಿದ್ದಾರೆ. ನಿಮಗೆ ಯಾವ ಕಾಂಟ್ರವರ್ಸಿ ಮಾಡಬೇಕು ಅನ್ನೋ ಮನಸ್ಥಿತಿಲಿ ಏನಾದರೂ ಸಿನಿಮಾದ ಈ ಆಯಾಮಕ್ಕೆ ತಂದು ಇಟ್ಕೊಂಡಿದ್ದಿದ್ರೆ ಯಾವ ಬೇಳೆಕಾಳು ಬೇಯೋದಿಲ್ಲ. ನೀವು ಸಿನಿಮಾ ಹೆಂಗೆ ಕಟ್ಕೊಟ್ಟಿದ್ದೀರಿ ಅನ್ನೋದ್ರ ಮೇಲ್ಗಡೆ ಇದಾಗಿರುವಂಥದ್ದು. ಕರಾವಳಿಯ ಸೊಗಡಿನ ಆ ಶೈಲಿ ಇವರ ನಾಲಿಗೆ ತಿರುಗ್ತಿರ್ಲಿಲ್ಲ. ಹಾಗಾಗಿ ಪ್ರಜ್ವಲ್ ದೇವರಾಜ್ ಬದಲಿಗೆ ನಾವು ಈ ಇದು ಧ್ವನಿಯನ್ನ ಮಾಡಿಸ್ಕೊಂಡ್ವಿ ಅನ್ನುವಂಥದ್ದನ್ನು ಹೇಳಿಬಿಟ್ಟಿದ್ರೆ ಆಗೋಗಿರೋದು. ಇಲ್ಲಿ ಒಂದು ಪ್ರಜ್ವಲ್ ದೇವರಾಜ್ಗೆ ಒಂದು ಸಮಸ್ಯೆ ಕಾಣಿಸ್ಕೊಂಡಂಗಿದೆ ಅನ್ನುವಂಥದ್ದು ಮೇಲ್ನೋಟಕ್ಕೆ ಆಗ್ತಾ ಇರುವಂಥದ್ದು. ಕರಾವಳಿ ಸಿನಿಮಾದಲ್ಲಿ ಮೊದಲು ವಿಜೃಂಭಿಸಿದ್ದು ಪ್ರಜ್ವಲ್ ದೇವರಾಜು, ಜೊತೆಗೆ ಒಳಗಡೆ ಕೂಡ್ಕೊಂಡಿದ್ದು ರಾಜ್ ಬಿ ಶೆಟ್ಟಿ. ಇದು ಎಲ್ಲೋ ಒಂದು ಕಡೆ ರಾಜ್ ಬಿ ಶೆಟ್ಟಿಯ ಇತ್ತೀಚಿನ ಹೆಸರು, ಅವರ ಏನು ಒಂದು ಲೆಕ್ಕಾಚಾರ ಬಂತಲ್ಲ ಇತ್ತೀಚೆಗೆ ಸಿನಿಮಾದಲ್ಲೂ ಒಂದು ಹಿಡಿತ ಆ ಕಡೆ ವಾಲ್ತಿತ್ತೇನೋ, ಪ್ರಜ್ವಲ್ ದೇವರಾಜ್ಗೆ ಆ ಒಂದು ಕೊರತೆ ಕಾಣಿಸ್ತೇನೋ ಅಲ್ಲಿ. ಹಾಗಾಗಿ ಪ್ರಜ್ವಲ್ ದೇವರಾಜೇ ದೂರ ಆದ್ರೆ ಅಥವಾ ಪ್ರಜ್ವಲ್ ದೇವರಾಜ್ ಈ ತಂಡ ದೂರ ಇಡುವ ಪ್ರಯತ್ನ ಮಾಡ್ತಾ ಗೊತ್ತಿಲ್ಲ. ಮೊದಲಿಗೆ ಟ್ರೀಟ್ಮೆಂಟ್ ಕೊಟ್ಟಿರೋದು ಅವರ ಧ್ವನಿ ಬದಲಾವಣೆ. ನಮ್ಮ ಜೊತೆಯಲ್ಲಿ ನಮ್ಮ ಫಿಲ್ಮ್ ಬ್ಯೂರೋ ಮಾವಳಿ ಕಾರ್ತಿಕ್ ಕೂಡ ಜಾಯ್ನ್ ಆಗ್ತಿದ್ದಾರೆ. ಕಾರ್ತಿಕ್, ನನ್ನ ಧ್ವನಿ ಕೇಳಿಸ್ತಿದ್ಯಾ? ಗುಡ್ ಈವ್ನಿಂಗ್ ನಾಗರಾಜ್ ಸರ್, ಹೇಳಿ. ಈಗ ಈ ಕೆಲವು ಒಂದು ವಾರಕ್ಕೆ ನಿಲ್ಲೋದಿಲ್ಲ ಸಿನಿಮಾ. ಇವರು ಕಾಂಟ್ರವರ್ಸಿನ ಒಂದು ವಾರ ಮಾಡಿದ್ದಾರೆ. ಸಿನಿಮಾ ಎಲ್ಲಿಗೆ ಹೋಗುತ್ತೋ ಗೊತ್ತಿಲ್ಲ ಆಮೇಲೆ. ಬಟ್ ಇಲ್ಲಿ ಈ ಸಿನಿಮಾನ ಅವತ್ತು ಕಾಂಟ್ರವರ್ಸಿ ಆಗುತ್ತೆ, ಇವತ್ತೆಲ್ಲೋ ಕಂಪ್ಲೇಂಟ್ ಮಾಡ್ತಾರೆ. ಒಟ್ಟಿನಲ್ಲಿ ಕಾಂಟ್ರವರ್ಸಿಯಿಂದನೇ ಪ್ರಚಾರ ತಗೋಬೇಕು ಅಂತ ಈ ಸಿನಿಮಾ ತಂಡ ಪ್ರಯತ್ನ ಪಡ್ತಾ ಇದೆಯಾ ಅಂತ? ನಾಗರಾಜ್ ಸರ್, ಈಗಾಗಲೇ ಗುರುದತ್ ಗಾಣಿಗ ಫಿಲಮ್ಸ್ ಇಂದ ಈಗಷ್ಟೇ ಒಂದು ಮಾಧ್ಯಮ ಪ್ರಕಟಣೆ ಹೊರಡಿಸಿದ್ದಾರೆ. ಅದನ್ನ ನೀವು ನೋಡಿದ್ರಿ ಅಂತ ಭಾವಿಸ್ತೀನಿ. ಅದರಲ್ಲಿ ಮುಖ್ಯವಾಗಿ 3 ಕೀ ಪಾಯಿಂಟ್ ಗಳನ್ನ ಫಸ್ಟ್ ಎಕ್ಸ್ಪ್ಲೈನ್ ಮಾಡ್ಬಿಡ್ತೀನಿ ನಾನು. ಮೊದಲನೇದಾಗಿ ಇವತ್ತು ಬೆಳಗ್ಗೆಯಿಂದ ಆಗಿರೋ ಡೆವಲಪ್ಮೆಂಟ್ ಗಳನ್ನ ನಾವು ನೋಡ್ತಾ ಇದೀವಿ. 7ನೇ ತಾರೀಕು ಟ್ರೈಲರ್ ಲಾಂಚ್ ಗೆ ಯಾರು ಬಂದಿದ್ರು ಅವರು ಪ್ರಜ್ವಲ್ ದೇವರಾಜ್ ಫ್ಯಾನ್ಸ್ ಆಗಿರ್ಲಿಲ್ಲ, ಅವರ ಸಹಾಯಕರಾಗಿದ್ರು. ಅವರೇ ಪ್ರಜ್ವಲ್ ದೇವರಾಜ್ ಅವರೇ ಇವ್ರನ್ನೆಲ್ಲ ಕರೆಸಿ ಕುಮ್ಮಕ್ಕು ಕೊಟ್ಟು ಅವ್ರನ್ನ ಎತ್ತುಕಟ್ಟಿ ಈ ತರ ಟ್ರೈಲರ್ ಲಾಂಚ್ ಹಾಳು ಮಾಡೋದಕ್ಕೆ ಒಂದು ಸ್ಕೀಮ್ ಆಗಿತ್ತು ಅನ್ನೋದು ಒಂದು ಕೀ ಪಾಯಿಂಟ್ ನಲ್ಲಿ ಇದೆ. ಎರಡನೇದಾಗಿ ಆ ಘಟನೆ ನಡೆದ ಬಳಿಕ, ಅಂದ್ರೆ ಟ್ರೇಲರ್ ಲಾಂಚ್ ನಡೆದ ಬಳಿಕ ಏನು ಅಲ್ಲಿ ಫ್ಯಾನ್ಸ್ ಮತ್ತೆ ಚಿತ್ರತಂಡದ ಜೊತೆ ಮಾತಿನ ಚಕಮಕಿ ನಡೆಯುತ್ತೆ. ಅದೆಲ್ಲ ಆದ್ಮೇಲೆ ಮಾರನೇ ದಿನ ನಾವು ಅವ್ರಿಗೆ ಉಳಿದ ಹಣವನ್ನ, ಅಂದ್ರೆ ಉಳಿದ ಪೇಮೆಂಟ್ ಹಣವನ್ನ ಕ್ಲಿಯರ್ ಮಾಡಿದೀವಿ ಅಂತ ಹಾಕಿದ್ದಾರೆ. ಮೂರನೇದಾಗಿ ತುಂಬಾ ಸರ್ಪ್ರೈಸು ಆಗುತ್ತೆ, ಶಾಕು ಆಗುತ್ತೆ. ಪ್ರಜ್ವಲ್ ದೇವರಾಜ್ ಅವರು ನಾವು ಹೇಳದಂತಹ ಫಿಸಿಕಲ್ ಟ್ರಾನ್ಸ್ಫಾರ್ಮೇಶನ್ ಅಂದ್ರೆ 6 ಪ್ಯಾಕ್ ಅನ್ನ ಮಾಡ್ಕೊಂಡಿರ್ಲಿಲ್ಲ, ಹಾಗಾಗಿ ನಾವು ಬಾಕಿ ಹಣವನ್ನ ಉಳಿಸ್ಕೊಂಡಿದ್ವಿ ಅಂತ. ಇಲ್ಲಿ ನಾವು ಬಹಳ ಮುಖ್ಯವಾಗಿ ಗಮನಿಸಬೇಕು, ಪ್ರಜ್ವಲ್ ದೇವರಾಜ್ ಅವರು ಏನೆಲ್ಲಾ ಹೇಳಿಕೆಗಳು ಕೊಟ್ಟಿದ್ದಾರೆ ಅದನ್ನ, ಮತ್ತೆ ಅವತ್ತು ಸ್ಟೇಜ್ ಮೇಲೆ ನಿರ್ದೇಶಕರಾಗಿರೋ ಗುರುದತ್ ಗಾಣಿಗ ಅವ್ರು ಏನೆಲ್ಲಾ ಹೇಳಿದ್ದಾರೆ, ಎರಡಕ್ಕೂ ಕೂಡ ಯಾವುದೇ ರೀತಿಯಾಗೂ ಸಿಂಕ್ ಆಗ್ತಾ ಇಲ್ಲ, ಎಲ್ಲೂ ತಾಳೆ ಬರ್ತಾ ಇಲ್ಲ. ಏನಕ್ಕಂದ್ರೆ ಅವ್ರವ್ರದೇ ಆದಂತ ವರ್ಷನ್ಗಳಲ್ಲಿ ಅವರು ಈ ಕೇಸನ್ನ ಅವರ ಸ್ಟೈಲ್ ನಲ್ಲಿ, ವೇ ಆಫ್ ಸ್ಟೈಲ್ ನಲ್ಲಿ ಹೇಳ್ತಾ ಇರೋದು ಇಲ್ಲಿ ಬಹಳ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ. ಏನಕ್ಕಂದ್ರೆ ಈಗ ಗುರು ಅವರು ಏನ್ ಹೇಳಿದ್ರು, 25 ಲಕ್ಷ ಹಣವನ್ನ ಮಾತ್ರ ನಾನು ಬಾಕಿ ಇಟ್ಕೊಂಡಿದ್ದೀನಿ, ನೀವು ಡಬ್ಬಿಂಗ್ ಪ್ರೋಸೆಸ್ ಮುಗಿಸ್ಕೊಡಿ, ರಿಲೀಸ್ ಗಿಂತ ಮುಂಚೆ ನಾನು ಕ್ಲಿಯರ್ ಮಾಡ್ತೀನಿ ಅಂತ ಹೇಳಿರ್ತಾರೆ. ಆದ್ರೆ ಪ್ರಜ್ವಲ್ ದೇವರಾಜ್ ಅವರು ಹೇಳೋ ಪ್ರಕಾರ 25 ಲಕ್ಷ ರೂಪಾಯಿ ಅಲ್ಲ, ಇನ್ನೂ ಹೆಚ್ಚಿನ ಬಾಕಿ ಹಣ ನನಗೆ ಆ ಪ್ರೊಡಕ್ಷನ್ ಹೌಸ್ ಇಂದ ಬರಬೇಕು ಅಂತ. ಇಲ್ಲಿ ಯಾರು ಸುಳ್ಳು ಹೇಳ್ತಾ ಇದ್ದಾರೆ ಅನ್ನೋದು ಕೂಡ ಇಲ್ಲಿ ಖಚಿತವಾಗ್ತಾ ಇಲ್ಲ. ಜೊತೆಗೆ ಪ್ರಜ್ವಲ್ ದೇವರಾಜ್ ಅವರು ಈ ವಿಷಯವಾಗಿ, ಅಂದ್ರೆ ಇವಾಗ ಪೇಮೆಂಟ್ ಕ್ಲಿಯರ್ ಆಗಿರೋ ವಿಚಾರವಾಗಿ ಇನ್ನು ಯಾವ ಪೋಸ್ಟ್ ಅನ್ನು ಹಾಕೊಂಡಿಲ್ಲ, ಎಲ್ಲೂ ಕೂಡ ಅದನ್ನ ಹೇಳ್ಕೊಂಡಿಲ್ಲ. ಅಕಸ್ಮಾತ್ ಅವರು ಈಗ ಮಾಧ್ಯಮ ಪ್ರಕಟಣೆಯಲ್ಲಿ ಹೇಳಿರೋ ಹಾಗೆ
ಬಾಕಿ ಮೊತ್ತವನ್ನ ಅವ್ರಿಗೆ ಸಂದಾಯ ಮಾಡಿದ್ರೆ ಅವರು ಕಮಿಟ್ಮೆಂಟ್ ಪ್ರಕಾರ ಡಬ್ಬಿಂಗ್ ಪ್ರಕ್ರಿಯೆಯನ್ನ ಮುಗಿಸ್ಕೊಡ್ಬೇಕಾಗತ್ತೆ. ಮತ್ತೆ ಅವ್ರು ಎಲ್ಲೆಲ್ಲಿಗೆ ಪ್ರಮೋಷನ್ ಏನಾದ್ರು ಅವರು ಫಿಸಿಕಲ್ ಕಮಿಟ್ಮೆಂಟ್ ಅನ್ನ ಕೇಳಿದ್ರೆ ಅದನ್ನು ಕೂಡ ಪ್ರಜ್ವಲ್ ದೇವರಾಜ್ ಅವರು ಕೊಡ್ಬೇಕಾಗತ್ತೆ. ಅಲ್ಲಿ ಇಡೀ ಪ್ರಕರಣದ ಸಮಸ್ಯೆ ಏನಿದೆ ಅದು ಟೋಟಲಿ ಸಾರ್ಟ್ ಔಟ್ ಆಗೋಗುತ್ತೆ. ಆದ್ರೆ ಇಲ್ಲಿ ಗುರುದತ್ ಅವರು ಮತ್ತೆ ಪ್ರಜ್ವಲ್ ದೇವರಾಜ್ ಅವರು ಸುಮಾರು ದಿನಗಳಿಂದ ಇಬ್ರು ಕೂಡ ಮಾತಾಡ್ತಾ ಇಲ್ಲ, ಸಂಪರ್ಕದಲ್ಲಿ ಇಲ್ಲ. ಗುರು ಅವರು ಇವಾಗ್ಲೂ ಕೂಡ ಪ್ರಮೋಷನ್ ಅನ್ನ ಬಹಳ ಆಕ್ಟಿವ್ ಆಗಿ ನಿಭಾಯಿಸ್ತಾ ಇದ್ದಾರೆ. ಮತ್ತೆ ರಾಜ್ ಬಿ ಶೆಟ್ಟಿ ಅವರ ಜೊತೆ ಕೂತ್ಕೊಂಡು ಕೂಡ ಕೆಲವೊಂದು ನ್ಯಾಷನಲ್ ಮೀಡಿಯಾಗಳಿಗೆ ಅವರು ಸಂದರ್ಶನವನ್ನ ಕೂಡ ಕೊಟ್ಟಿದ್ದಾರೆ. ಅದರ ಫೋಟೋಗಳನ್ನ ಇವತ್ತು ಬೆಳಗ್ಗೆ ಕೂಡ ಶೇರ್ ಮಾಡಿದ್ರು. ಬಹಳ ಆಶ್ಚರ್ಯಕರವಾದಂತಹ ಒಂದು ನಡೆ ಏನು ಅಂದ್ರೆ ಅದೇ ಫೋಟೋಗಳನ್ನ ಪ್ರಜ್ವಲ್ ದೇವರಾಜ್ ಅವರು ಕೂಡ ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಅದನ್ನ ಅಪ್ಡೇಟ್ ಮಾಡ್ತಾರೆ. ಅಂದ್ರೆ ಅಕಸ್ಮಾತ್ ಏನಾದ್ರೂ ಮನಸ್ತಾಪ ಇದ್ದಂತ ಸಂದರ್ಭದಲ್ಲಿ ಇದೇ ವಿಚಾರ ಇರ್ಬೋದಾ ಅಂತ. ರಾಜ್ ಬಿ ಶೆಟ್ಟಿ ಬಂದಿರೋ ವಿಚಾರ ಒಂದು, ಇನ್ನೊಂದು ಗುರುದತ್ ಗಾಣಿಗ ಮನಸ್ಸಲ್ಲಿ ಪ್ರಜ್ವಲ್ ದೇವರಾಜ್ ಧ್ವನಿ ಈ ಕರಾವಳಿ ಸಿನಿಮಾದ ಈ ಕರಾವಳಿ ಸೊಗಡಿಗೆ ಹೊಂದಾಣಿಕೆ ಆಗೋದಿಲ್ಲ ಅನ್ನುವಂಥ ನಿಟ್ಟಲ್ಲೇ ಅವ್ರು ತಗೊಂಡಿರೋ ನಿರ್ಧಾರದಲ್ಲೇ ಏನಾದರೂ ಪ್ರಜ್ವಲ್ ದೇವರಾಜಿಗೆ ಮಾನಸಿಕವಾಗಿ ಹಿಂಸೆ ಆಗಿರ್ಬೋದು, ಮನಸ್ಸಿಗೆ ನೊಂದ್ಕೊಂಡಿರ್ಬೋದು ಮನಸ್ಸಲ್ಲಿ. ಆ ನಿಟ್ಟಲ್ಲೇ ಆಗಿರ್ಬೋದು. ರಾಜ್ ಬಿ ಶೆಟ್ಟಿಯ ಇತ್ತೀಚಿನ ಹೆಸರು ಇವೆಲ್ಲ ಕೌಂಟ್ ಆಗಿ ನಾನೆಲ್ಲಾದರೂ ಹಿನ್ನೆಲೆಗೆ ಸರಿತಾ ಇದ್ದೇನಾ, ಒಂದೇ ವೇದಿಕೆಯಲ್ಲಿ ಇಬ್ಬರು ಕೂತಾಗ ಯಾರಿಗೆ ಮನ್ನಣೆ ಸಿಗುತ್ತೆ ಅನ್ನುವಂಥ ಲೆಕ್ಕಾಚಾರದಲ್ಲಿ ಏನಾದರೂ ಹಿಂದೆ ಸರಿದ್ರ ಅಂತ. ಹೌದು ಸರ್, ಆರ್ಟಿಸ್ಟಿಕ್ ವೇ ಅಲ್ಲಿ ಆ ಸಾಧ್ಯತೆಗಳು ಇದಾವೆ. ಏನಕ್ಕಂದ್ರೆ ಇವಾಗ ಒಂದೇ ಸಿನಿಮಾದಲ್ಲಿ ಇಬ್ರಿಬ್ರು ಸಮಾನಾಂತರವಾದಂತಹ ಆಕ್ಟರ್ಗಳು ಇವಾಗ ಆಕ್ಟ್ ಮಾಡುವಂತ ಸಂದರ್ಭದಲ್ಲೂ ಸುಮಾರು ಸಲ ಈ ತರ ಈಗೋ ಕ್ಲಾಶಸ್ಗಳು, ಮನಸ್ತಾಪಗಳು ಬಂದೇ ಬರುತ್ತೆ. ಅಂದ್ರೆ ನನ್ನನ್ನ ಪಕ್ಕಕ್ಕಿಟ್ಟು ಏನಾದ್ರೂ ರಾಜ್ ಬಿ ಶೆಟ್ಟಿ ಅವ್ರಿಗೆ ಸಿನಿಮಾ ಟೀಮ್ ಅವರು ಮನ್ನಣೆ ಕೊಡ್ತಾ ಇದಾರ ಅಂತ ಏನಾದ್ರೂ ಒಂದು ಹಂತದಲ್ಲಿ ಬಂದಿದ್ರು ಕೂಡ ಪ್ರಜ್ವಲ್ ದೇವರಾಜ್ ಅವರು ವಾಕ್ಔಟ್ ಆಗುವಂತಹ ಒಂದು ಕಂಡೀಷನ್ ಅಲ್ಲಿ ಎದುರು ಆಗಿರಬಹುದು ಅಂತ ನಾವು ಅನಲೈಸ್ ಮಾಡ್ಕೋಬಹುದು. ಅಲ್ಲಿ ಅದೇ ಸ್ಟೇಜ್ ಅಲ್ಲಿ ಒಂದ್ಸಲ ಮಿತ್ರ ಅವರು ಹೇಳಿರ್ತಾರೆ, ಅಂದ್ರೆ ರಾಜ್ ಬಿ ಶೆಟ್ಟಿ ಅವರು ತುಂಬಾ ಚೆನ್ನಾಗಿ ಜೆಲ್ ಆಗ್ತಾ ಇದ್ದಾರೆ ಸಿನಿಮಾ ಟೀಮ್ ಜೊತೆಗೆ ಅಂತ. ಇವರು ಇಲ್ಲಿ ಹಿಂದಿನ ಘಟನೆಗಳನ್ನ ನೋಡಿದ್ರೆ 3 ವರ್ಷಗಳ ಕಾಲ ಕಮಿಟ್ಮೆಂಟ್ ಕೊಟ್ಟಿರ್ತಾರೆ. ಮತ್ತೆ ಸುಮಾರು ವೇದಿಕೆಗಳಲ್ಲಿ ಹೇಳಿರ್ತಾರೆ ಪ್ರಜ್ವಲ್ ದೇವರಾಜ್ ಅವರು, ಈ ಸಿನಿಮಾ ನಿಜಕ್ಕೂ ಕೂಡ ನನ್ನ ಜೀವನಕ್ಕೆ ಲ್ಯಾಂಡ್ ಮಾರ್ಕ್ ಸಿನಿಮಾ ಆಗುತ್ತೆ, ಇದರಿಂದ ನನ್ನ ಒಂದು ಕೆರಿಯರ್ ಚೇಂಜ್ ಆಗುತ್ತೆ, ಹಾಗಾಗಿ ನಾನು ಈ ಒಂದು ತುಂಬಾ ದೊಡ್ಡ ಪಾರ್ಟ್ ನ ಭಾಗವಾಗಿರೋದು ನನಗೆ ತುಂಬಾ ಖುಷಿಯಾಗಿದೆ ಅಂತ ತುಂಬಾ ಮನಸ್ಸಿಂದಾನೇ ಹೇಳಿರ್ತಾರೆ. ಆದ್ರೆ ಇಲ್ಲಿ ಇಬ್ರು ಕೊಟ್ಟಿರುವಂತಹ ಹೇಳಿಕೆಗಳಿಗೆ ಎಲ್ಲೂ ಕೂಡ ಒಂದಕ್ಕೊಂದು ಸಿಂಕ್ ಆಗ್ತಾ ಇಲ್ಲ. ಮತ್ತೆ ಅವರು ಇವಾಗ ಏನು ಮಾಧ್ಯಮ ಪ್ರಕಟಣೆ ಹೊರಡಿಸಿದ್ದಾರೆ ಅದೇ ಪ್ರಕಾರ ಆದ್ರೂ ಕೂಡ ಎಲ್ಲವೂ ಸಮಸ್ಯೆಗಳು ಬಗೆಹರಿದ್ ಬಿಡುತ್ತೆ. ಅವರು ಗುರುದತ್ ಅವರು ಮುಂಚೆ ಏನ್ ಹೇಳಿದ್ರು, ಪ್ರಜ್ವಲ್ ದೇವರಾಜ್ ಅವರು ಬಂದು ನನ್ನ ಆಫೀಸಿಗೆ ಬಂದ್ಬಿಟ್ಟು ಗಲಾಟೆ ಮಾಡಿದ್ರು, ನನ್ಗೂ ಕೂಡ ಕೆಲವು ವಿಚಾರಗಳಲ್ಲಿ ಇದೇ ವಿಚಾರಕ್ಕೆ ಪ್ರಜ್ವಲ್ ಅವರ ಮೇಲೆ ಅಸಮಾಧಾನ ಇದೆ ಅಂತ. ಈಗ ಆ ಎಲ್ಲಾ ಅಪ್ಡೇಟ್ಗಳು ಆದ ಬಳಿಕ ಪ್ರಜ್ವಲ್ ದೇವರಾಜ್ ಅವರ ಪರವಾಗಿ ಈಗ ಪನ್ನಗಾಭರಣ ಅವರು ಮತ್ತೆ ಮೇಘನಾ ರಾಜ್ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಆ ಹೇಳಿಕೆಗಳಲ್ಲೂ ಇದೆ, ಅಂದ್ರೆ ಇವಾಗ 20 ವರ್ಷದಿಂದ ಪ್ರಜ್ವಲ್ ದೇವರಾಜ್ ಅವರು ಆಕ್ಟ್ ಮಾಡ್ಕೊಂಡು ಬರ್ತಾ ಇದ್ದಾರೆ, ತುಂಬಾ ಡೆಡಿಕೇಟ್ ಆರ್ಟಿಸ್ಟ್ ಪ್ರಜ್ವಲ್ ದೇವರಾಜ್ ಅವರು, ಯಾವುದೋ ಒಂದು ಬ್ಲಾಕ್ ಮಾರ್ಕ್ ಇರ್ಲಿಲ್ಲ. ಇದೇ ಅವರ ಲೈಫ್ ಅನ್ನೇ ಚೇಂಜ್ ಮಾಡುವಂತ ಸಿನಿಮಾ ಕರಾವಳಿ ಸಿನಿಮಾ. ಇದೇ ಸಿನಿಮಾದಲ್ಲಿ ದುರಾದೃಷ್ಟವಶಾತ್ ಅವರ ಜೀವನಕ್ಕೆ ಒಂದು ಕಪ್ಪುಚುಕ್ಕೆ ಆಗುವಂತಹ ಒಂದು ಘಟನೆ ನಡೀತಾ ಇದೆ. ಇದು ಆಗಬಾರದು ಅನ್ನುವಂತ ಒಂದು ಹಿತಾಸಕ್ತಿ, ಕಳಕಳಿಯನ್ನು ಕೂಡ ಮೇಘನಾ ರಾಜ್ ಅವರು ವ್ಯಕ್ತಪಡಿಸ್ತಾ ಹೋಗ್ತಾರೆ. ಇನ್ನು ಮುಂದಿನ ದಿನಮಾನಗಳಲ್ಲಿ ಅಕಸ್ಮಾತ್ ಪ್ರಜ್ವಲ್ ದೇವರಾಜ್ ಅವರು ಏನಾದ್ರೂ ಬೇಗ ಬಂದು ಡಬ್ಬಿಂಗ್ ಮಾಡ್ಕೊಟ್ರೆ ಗುರುದತ್ ಗಾಣಿಗ ಅವರು ಹೇಳಿರುವಂತಹ ಹೇಳಿಕೆ ನಿಜ ಅಂತ ಪ್ರೂವ್ ಆಗುತ್ತೆ. ಏನಕ್ಕಂದ್ರೆ ಒಂದು ಕಾರ್ತಿ ಮೊನ್ನಿನ ಪ್ರೆಸ್ ಮೀಟ್ ಅಲ್ಲಿ ನೋಡ್ತಾ ಹೋದ್ರೆ ರಾಜ್ ಬಿ ಶೆಟ್ಟಿಯ ಪ್ರಬುದ್ಧತೆ ಹೆಂಗಿತ್ತು ಅಂತಂದ್ರೆ, ಸಿನಿಮಾದಿಂದ ನಾವು ಅನ್ನುವಂಥ ನಿಟ್ಟಲ್ಲಿ ನಾನು ಬಂದು ಕೂತಿದ್ದೀನಿ ಅಂತ ಹೇಳ್ತಾರೆ. ಅದೇ ಪ್ರಜ್ವಲ್ ದೇವರಾಜು ಹಣ ಬಂದಿರಲಿಲ್ಲ ಅನ್ನೋ ಕಾನ್ಸೆಪ್ಟಿಗೆ ನಾನು ಸಿನಿಮಾದಿಂದ ದೂರ ಇದ್ದೆ ಅಂತಾರೆ. ಅಂದರೆ ಈ ವ್ಯತ್ಯಾಸಗಳೇ ಒಬ್ಬ ನಟನನ್ನು ಪ್ರಬುದ್ಧ ಮತ್ತು ಮೆಚುರಿಟಿ ಇಲ್ಲ ಅನ್ನೋ ಕಾನ್ಸೆಪ್ಟನ್ನು ತರ್ತಾರೆ ಅಂತ. ಅವರ ಸಿನಿಮಾ ಹಿನ್ನೆಲೆ ನೋಡಿದ್ರೆ ಬೇರೆ ಲೆಕ್ಕಾಚಾರ ಇದೆ, ಇತ್ತೀಚಿನ ಲೆಕ್ಕಾಚಾರಕ್ಕೆ ಹೋದರೆ ಈ ವ್ಯತ್ಯಾಸಗಳೇ ಎಲ್ಲೋ ಒಂದು ಕಡೆ ಇವ್ರನ್ನ ದೂರ ತಳ್ತಾ ಇದೆಯಾ ಅಂತ. ಹೌದು ಸರ್, ಹೌದು. ಏನಕ್ಕಂದ್ರೆ ಈಗ ಪ್ರಜ್ವಲ್ ದೇವರಾಜ್ ಅವರು ಸಿನಿ ಕೆರಿಯರ್ ನಾವು ನೋಡಿದೀವಿ. ಸಿಕ್ಸರ್ ಸಿನಿಮಾದಿಂದ ಅವರು ಕೆರಿಯರ್ ಶುರು ಮಾಡ್ತಾರೆ, ಒಂದಷ್ಟು ಸೋಲು ಗೆಲುವುಗಳನ್ನ ನೋಡ್ತಾರೆ. ಆಮೇಲೆ ಕೋವಿಡ್ ಟೈಮ್ ನಲ್ಲಿ ಬಂದಂತ ಜೆಂಟಲ್ ಮ್ಯಾನ್ ಇಂದ ಅವ್ರಿಗೊಂದು ಹೊಸ ಚಾಪ್ಟರ್ ಶುರು ಆಗುತ್ತೆ ಅಂತ ಹೇಳ್ಬೋದು. ಆ ಜೆಂಟಲ್ ಮ್ಯಾನ್ ಸಿನಿಮಾ ರಿಲೀಸ್ ಆಗಿ ಅದೇನೋ ಒಂದು ಉತ್ತಮ ವಿಮರ್ಶೆಗಳನ್ನ ಪಡೆದುಕೊಳ್ಳುತ್ತೆ, ಆಡಿಯನ್ಸ್ ರೀಚ್ ಆಗುತ್ತೆ. ಅದಾದ್ಮೇಲೆ ಪ್ರಜ್ವಲ್ ದೇವರಾಜ್ ಅವರು ಕೂಡ ಡಿಸೈಡ್ ಮಾಡ್ತಾರೆ,
ಇನ್ನು ಮುಂದೆ ನಾನು ಮಾಡೋ ಸಿನಿಮಾಗಳು ತುಂಬಾ ಚೆನ್ನಾಗಿರ್ಬೇಕು, ಆಡಿಯನ್ಸ್ ರೀಚ್ ಆಗ್ಬೇಕು, ಯಾವ್ದೋ ಸುಮ್ನೆ ಪೇಮೆಂಟ್ ಕೊಡ್ತಾರೆ ಅನ್ಬಿಟ್ಟು ನಾನು ಸಿನಿಮಾಗಳಿಗೆ ಸೈನ್ ಹಾಕ್ಬಾರ್ದು ಅನ್ನುವಂತ ಸೂಕ್ಷ್ಮತೆ ಕೂಡ ಅಲ್ಲಿ ಜನರೇಟ್ ಆಗಿರ್ಬೋದು. ಆದ್ರೆ ಈಗ ಪ್ರಜ್ವಲ್ ದೇವರಾಜ್ ಅವರು ಏನಕ್ಕೆ ಟ್ರೇಲರ್ ಲಾಂಚ್ ಬಂದಿಲ್ಲ, ಡಬ್ಬಿಂಗ್ ಯಾಕೆ ಮಾಡಿಲ್ಲ ಅಂತ ಆ ವಿಚಾರ ಆಚೆ ಬರ್ತಾ ಇದ್ದಂಗೆ ನಮ್ಮ ಸ್ಯಾಂಡಲ್ವುಡ್ ಮತ್ತೆ ಚಿತ್ರೋದ್ಯಮದ ಒಂದು ಇನ್ನರ್ ಸರ್ಕಲ್ ಅಲ್ಲೂ ಇದೇ ಅಭಿಪ್ರಾಯ ಬರ್ತಾ ಇತ್ತು. ಈಗ ನೀವು ಹೇಳಿದಂತ ಒಂದು ಮಾತು, ಪ್ರಜ್ವಲ್ ದೇವರಾಜ್ ಅವರು ಒಬ್ಬ ನಟನಾಗಿ ಯಾವುದೇ ಹಂತದಲ್ಲಾದ್ರೂ ಸಿನಿಮಾ ತಂಡದ ಪರವಾಗಿ ನಿಲ್ಬೇಕಾಗಿತ್ತು. ಕೇವಲ 25-30 ಲಕ್ಷ ರೂಪಾಯಿಗೋಸ್ಕರ ಅವರು ಸಿನಿಮಾದ ಕೈಯನ್ನ ಬಿಡಬಾರ್ದಾಗಿತ್ತು ಅಂತ. ಬರೀ ದುಡ್ಡಿಗೆ ಮಾಡುವಂತಹ ಕಲಾವಿದನಾಗಿದ್ದಿದ್ರೆ ಬರೀ ದುಡ್ಡಿಗೆ ಮಾತ್ರ ಮಾಡ್ಬೇಕಾಗಿತ್ತು. ಇಷ್ಟು ದಿನಗಳ ಕಾಲ ಏನೋ ಕರಾವಳಿ ಸಿನಿಮಾ ತುಂಬಾ ಸ್ಪೆಷಲ್ ಆಗಿದೆ, ನನಗೆ ಒಂದು ಒಳ್ಳೆ ಮಾರ್ಕ್ ಕೊಡ್ತಾ ಇದೆ, ಈ ತರ ಎಲ್ಲ ಹೇಳ್ಬಿಟ್ಟು ಬರೀ 25-30 ಲಕ್ಷ ರೂಪಾಯಿಗೆ ಡಬ್ಬಿಂಗ್ ಮಾಡ್ಕೊಟ್ಟಿಲ್ಲ ಅಂದ್ರೆ ನಟನಾಗೋದಕ್ಕೆ ಪ್ರಜ್ವಲ್ ದೇವರಾಜ್ ಅವರು ಅನ್ಫಿಟ್ ಅನ್ನುವಂತ ಒಂದು ವ್ಯಾಪಕವಾದಂತ ಚರ್ಚೆ ಕೂಡ ಆಗಿತ್ತು. ಆದ್ರೆ ಪ್ರಜ್ವಲ್ ದೇವರಾಜ್ ಅವರ ವರ್ಷನ್ ಅನ್ನು ಕೂಡ ತೆಗೆದುಕೊಂಡ್ರೆ ಗುರುದತ್ ಹೇಳ್ತಾ ಇರುವಂತ 25 ಲಕ್ಷ ಅಲ್ಲ, ಇನ್ನೂ ಸುಮಾರು ಅಮೌಂಟ್ ಬಾಕಿ ಹಣ ಬರಬೇಕಾಗಿದೆ ಅನ್ನೋಂತ ಒಂದು ಸೂಕ್ಷ್ಮ ವಿಚಾರ ಕೂಡ ಇದೆ. ಅವರು ಮತ್ತೆ ಹಿಂದಿನ ಘಟನೆಗಳನ್ನು ಕೂಡ ಮೆಲುಕು ಹಾಕ್ತಾ ಹೋಗ್ತಾರೆ ಪ್ರಜ್ವಲ್ ದೇವರಾಜ್ ಅವರು. ನನಗೆ 2-3 ಪ್ರೊಡ್ಯೂಸರ್ಗಳು ಇದೇ ತರ ಮಾಡಿದ್ದಾರೆ, ನನ್ನ ಸಿನಿಮಾ ಲವ್ವನ್ನ ದುರ್ಬಳಕೆ ಮಾಡ್ಕೊಂಡಿದ್ದಾರೆ ಅಂತ. ಹಾಗಾಗಿ ನಾನು ಇನ್ ಮುಂದಿನ ಪ್ರಾಜೆಕ್ಟ್ ಗಳಲ್ಲಿ ಏನ್ ಮಾಡ್ತೀನಿ, ನನಗೆ ಪೇಮೆಂಟ್ ಕರೆಕ್ಟ್ ಆಗಿ ಬಂದ ಆದ್ಮೇಲೆ ನಾನು ಡಬ್ಬಿಂಗ್ ಪ್ರೋಸೆಸ್ ಅನ್ನ ಮಾಡ್ಕೊಡ್ತೀನಿ ಅನ್ನೋಂತ ಅರ್ಥದಲ್ಲೇ ಮಾತಾಡ್ತಾ ಹೋಗ್ತಾರೆ. ಎಲ್ಲೋ ಒಂದ್ ಕಡೆ ಇಬ್ರು ಕೂಡ ಯಾವ್ದೋ ಒಂದು ಸಂದಿಗ್ಧತೆಗೆ ಇಲ್ಲಿ ಸಿಲುಕಿಕೊಂಡಿರೋದು ಗೊತ್ತಾಗುತ್ತೆ. ಸಂದಿಗ್ಧತೆಗೆ ಸಿಕ್ಕಾಕೊಂಡಿದೆ. ಥ್ಯಾಂಕ್ ಯು. ಸಿನಿಮಾ ಈ ಲೆಕ್ಕಾಚಾರಕ್ಕೆ ಹೋದ್ರೆ ಸಿನಿಮಾ ಸಂದಿಗ್ಧಕ್ಕೆ ಸಿಕ್ಕಾಕೊಂಡಿರುವಂಥದ್ದು. ಒಂದು ಹಣದ ವಿಚಾರಕ್ಕೆ ಈ ಮಟ್ಟಕ್ಕೆಲ್ಲ ಬರುವಂಥದ್ದು ಏನು ಬೇಕಾಗಿರ್ಲಿಲ್ಲ. ಒಬ್ಬ ನಟನಿಗೆ ಮೊದಲೇ ಎಲ್ಲವೂ ನಿರ್ಧರಿತ ಆಗಿರುತ್ತೆ. ಈ ಕೊನೆಯ ಗಳಿಗೆಯಲ್ಲಿ ಈ ರೀತಿ ಮಾಡಿಕೊಂಡು ತನ್ನದೇ ಆದ ಸಿನಿಮಾವನ್ನು ಇಕ್ಕಟ್ಟಿಗೆ ಸಿಲುಕಿಸೋದಿದೆಯಲ್ಲ, ಅದು ನಿರ್ದೇಶಕನಿಗೂ ಅಲ್ಲ, ನಟನಿಗೂ ಅಲ್ಲ, ಇಡೀ ಸಿನಿಮಾ ರಂಗದ ಮೈನಸ್ ಆಗಿ ಕಾಣಿಸುತ್ತೆ. ಚಿತ್ರೋದ್ಯಮ ಇದರಿಂದ ಬಹಳ ದೊಡ್ಡ ಪಾಠ ಕಲಿಬೇಕಾಗಿದೆ. 24ನೇ ತಾರೀಕಷ್ಟರಲ್ಲಿ ಏನಾದ್ರೂ ಬದಲಾವಣೆ ಆಗತ್ತಾ ಇಲ್ವಾ ಕಾದ್ ನೋಡಬೇಕು. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.